ಸೂಪರ್ ಪ್ರೈಮ್ ಎಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ನಿಮಗೆ ಸೂಪರ್ ಪ್ರೈಮ್ ಎಟ್ 9ನಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನು ಮೊದಲಿಗೆ ನೋಡೋಣ. 102 ದಿನ ಯುದ್ಧ ನಡೆದಾಗಲೇ ಜಗತ್ತಿನಲ್ಲಿ ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ. ಈಗ ಅಮೆರಿಕಾದ ಮೇಲಿನ ಸಿಟ್ಟಿಗೆ ಇರಾನ್ ಹಾರ್ಮುಜ್ ಜಲಮಾರ್ಗವನ್ನು ಮತ್ತೆ ಮುಚ್ಚಿದೆ. ಜೊತೆಗೆ ಭೀಕರ ಯುದ್ಧವನ್ನು ಇಸ್ರೇಲ್, ಅಮೆರಿಕ, ಇರಾನ್ ಶುರು ಮಾಡಿವೆ. ಇನ್ನು ಹಿರಿಯ ಸಚಿವರಿಗೆ ಕೊಟ್ಟ ಖಾತೆಗಳು ತೃಪ್ತಿ ಕೊಡ್ತಾ ಇಲ್ಲ. ಮಾಜಿ ಸಚಿವರು, ಕಿರಿಯ ಶಾಸಕರು ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ನಿಲ್ಲಿಸ್ತಾ ಇಲ್ಲ. ಡಿಕೆಶಿ ಅವರ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಖಾತೆಗಳ ಖ್ಯಾತೆ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಹಾಗೆಯೇ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಂತೆಯೇ ಮಾಜಿ ಸಿಎಂಗಳ ಭೇಟಿ ಮಾಡಿ ಸಲಹೆಗಳನ್ನು ಪಡಿತಾ ಇದ್ದಾರೆ. ಈಗ HD ಕುಮಾರಸ್ವಾಮಿ ಅವರು ಟೈಮ್ ಕೊಟ್ಟರೆ ಅವರನ್ನೂ ಕೂಡ ಭೇಟಿ ಆಗ್ತೀನಿ ಅಂತೇಳಿ ಶಿವಕುಮಾರ್ ಅವರೇನು ಹೇಳ್ತಾ ಇದ್ದಾರೆ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ HDK ವ್ಯಂಗ್ಯವಾಡಿದ್ದಾರೆ. ಮುಂಗಾರು ಮಳೆ ಚೆನ್ನಾಗಿ ಆಗ್ತಾ ಇದೆ ಅಂತ ಒಂದು ಕಡೆ ಖುಷಿ ಇದ್ದೇ ಇದೆ. ಆದರೆ ಇದೇ ಮುಂಗಾರು ಮಳೆ ಸೃಷ್ಟಿಸಿರುವಂಥ ಅವಾಂತರಗಳು ಜನರನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇವೆ. ಇದರ ಮಧ್ಯೆ 5 ದಿನಗಳ ಕಾಲ ಮತ್ತೆ ಜೋರು ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ರಕ್ತ ದೋಕುಳಿ ಹರಿದಿದೆ. ಅನ್ನ, ನೀರು, ಅಗತ್ಯ ವಸ್ತುಗಳನ್ನು ಕೊಡಿ ಅಂತ ಸಾಮಾನ್ಯ ಜನ ಪ್ರತಿಭಟನೆ ಮಾಡ್ತಾ ಇದ್ರೆ ಅಂಥವರ ಮೇಲೆ ಪಾಕಿಸ್ತಾನದ ಸೇನೆ ಗುಂಡು ಹಾರಿಸಿ 30 ಜನರನ್ನು ಕೊಂದು ಧೂರ್ತತನವನ್ನು ಮೆರೆಸಿದೆ. ಎಲ್ಲ ಸುದ್ದಿಗಳನ್ನು ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ. ರಾಜ್ಯದ ರಾಜಕೀಯ ಸುದ್ದಿಗಳನ್ನು ನೋಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಬದುಕಿನ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತಾ ಇರುವಂತಹ ವಿಚಾರ ಯಾವುದು ಅಂತ ಹೇಳಿದರೆ ಅದು ಕೊಲ್ಲಿಯಲ್ಲಿ ನಡೀತಾ ಇರುವಂತಹ ಯುದ್ಧ. ನಮ್ಮ ರಾಜಕೀಯದ ಯುದ್ಧಕ್ಕಿಂತ ಕೂಡ ಕೊಲ್ಲಿ ಯುದ್ಧ ಎಲ್ಲರ ಮೇಲೂ ಕೂಡ ಪರಿಣಾಮ ಬೀರುತ್ತದೆ. ಯಾಕೆಂದರೆ ಬೆಲೆ ಏರಿಕೆಯ ಬಿಸಿಯನ್ನು ತಂದಿಡ್ತಾ ಇರುವಂಥದ್ದೇ ಈ ಕೊಲ್ಲಿ ಯುದ್ಧ. ಅಮೆರಿಕ ಇಸ್ರೇಲ್ ಮೇಲಿನ ಕೋಪಕ್ಕೆ ಈಗ ಇರಾನ್ ಮತ್ತೊಮ್ಮೆ ಹಾರ್ಮುಜ್ ಜಲಮಾರ್ಗವನ್ನು ದಿಢೀರಂತ ಕ್ಲೋಸ್ ಮಾಡಿದೆ. ಹಾರ್ಮುಜ್ ಜಲಮಾರ್ಗ ಕ್ಲೋಸ್ ಮಾಡ್ತೀವಿ ಅಂತ ಇರಾನ್ ಹೇಳಿರುವುದರಿಂದಾಗಿ ಭಾರತ ಸೇರಿದಂತೆ ಎಲ್ಲ ದೇಶಗಳಲ್ಲೂ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಮಸ್ಯೆ ಆಗುವಂತಹ ಆತಂಕ ಹೆಚ್ಚಾಗ್ತಾ ಇದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ತನ್ನ ಖಾತೆಯಲ್ಲಿ IRGCಯ X ಖಾತೆಯಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ಕ್ಲೋಸ್ ಆಗಿದೆ ಅಂತ ಪೋಸ್ಟ್ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೊಸ ಹಂತವನ್ನು ತಲುಪಿದೆ. ಹೀಗಾಗಿ ಹಾರ್ಮುಜ್ ಜಲಸಂಧಿಯು ನಡೀತಾ ಇರುವಂತಹ ಯುದ್ಧದಿಂದಾಗಿ ಮುಚ್ಚಲ್ಪಟ್ಟಿದೆ ಅಂತ IRGC ಕಂಟ್ರೋಲ್ನಲ್ಲಿರುವ ಫಾರ್ಸ್ ನ್ಯೂಸ್ ಏಜೆನ್ಸಿ ನಿನ್ನೆ ರಾತ್ರಿ 9:29 ಪೋಸ್ಟ್ ಮಾಡಿದೆ. ಇವತ್ತು ಮಧ್ಯಾಹ್ನ ನೋಡಿದರೆ ಇರಾನ್ ಆರ್ಮಿಯವರೇ ಅಧಿಕೃತವಾಗಿ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿದೀವಿ ಅಂತ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಮೇಲೆ ಬಾಂಬ್ಗಳನ್ನು ಹಾಕ್ತಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಎಪ್ಸ್ಟೀನ್ ಫೈಲ್ಸ್ನ ಸಂಪೂರ್ಣ ಸತ್ಯ ಜಗತ್ತಿಗೆ ಗೊತ್ತಾಗಬೇಕು, ಅಲ್ಲಿವರೆಗೂ ಹಾರ್ಮುಜ್ ಜಲಸಂಧಿ ಮುಚ್ಚಿರುತ್ತೆ ಅಂತ ಇರಾನ್ ಆರ್ಮಿ ಮಧ್ಯಾಹ್ನ 2:54 ಪೋಸ್ಟ್ ಮಾಡಿದೆ. ಹಾರ್ಮುಜ್ ಜಲಮಾರ್ಗದಲ್ಲಿ ತೈಲ ತುಂಬಿದ ಹಡಗುಗಳಿಗೆ ಒಂದು ಕಡೆ ಅಮೆರಿಕ ಮಿಲಿಟರಿಯವರು ದಿಗ್ಬಂಧನವನ್ನು ಹಾಕಿದ್ರು. ಅಮೆರಿಕದ ದಿಗ್ಬಂಧನವನ್ನು ಭೇದಿಸಿ ಇರಾನ್, ಭಾರತ ಸೇರಿದಂತೆ ಮಿತ್ರ ರಾಷ್ಟ್ರಗಳಿಗೆ ತೈಲ ಪೂರೈಕೆ ಮಾಡ್ತಾ ಇತ್ತು. ಈಗ ನೋಡಿದರೆ ಇರಾನ್ನವರೇ ಹಾರ್ಮುಜ್ ಜಲಮಾರ್ಗವನ್ನು ಕ್ಲೋಸ್ ಮಾಡಿದ್ದಾರೆ. ಯಾವಾಗ ಓಪನ್ ಮಾಡ್ತಾರೆ ಅನ್ನುವಂತಹ ಕ್ಲಾರಿಟಿ ಯಾರಿಗೂ ಇಲ್ಲ. ಭಾರತ ಸೇರಿದಂತೆ ಪಶ್ಚಿಮ ಏಷ್ಯಾ ದೇಶಗಳಿಗೆ ತೈಲ ಪೂರೈಕೆ ಆಗುತ್ತಾ ಇಲ್ವಾ ಅನ್ನೋದಕ್ಕೂ ಕೂಡ ಇರಾನ್ನಿಂದ ಯಾವುದೇ ಉತ್ತರ ಇದುವರೆಗೆ ಸಿಕ್ಕಿಲ್ಲ. ದಿನೇ ದಿನೇ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಇನ್ನೊಂದು ಕಡೆ ಹಾರ್ಮುಜ್ ಜಲಮಾರ್ಗವನ್ನು ದಾಟೋ ಪ್ರಯತ್ನ ಮಾಡ್ತಿರುವ ಹಡಗುಗಳ ಮೇಲೆ ಬಾಂಬ್ ದಾಳಿ ಮಾಡಲಾಗ್ತಾ ಇದೆ. ಒಂದು ಕಡೆ ತೈಲ ತುಂಬಿದ ಹಡಗುಗಳು ಸಮುದ್ರದಲ್ಲಿ ಸರ್ವನಾಶ ಆಗ್ತಾ ಇದೆ. ನಿನ್ನೆಷ್ಟೇ ಭಾರತಕ್ಕೆ ಬರ್ತಿದ್ದ ತೈಲ ಹಡಗಿನ ಮೇಲೂ ಕೂಡ ದಾಳಿ ನಡೆದಿತ್ತು. ಆದರೆ ಭಾರತೀಯ ನೌಕಾಪಡೆಯವರು ತುರ್ತು ಕಾರ್ಯಾಚರಣೆ ನಡೆಸಿ ಹಡಗಿನಲ್ಲಿದ್ದ 24 ಭಾರತೀಯರನ್ನು ರಕ್ಷಣೆ ಮಾಡಿದರು. ಈಗ ನೋಡಿದರೆ ಹಾರ್ಮುಜ್ ಜಲಮಾರ್ಗವನ್ನು ಮುಚ್ಚಿದ್ದೀವಿ ಅಂತ ಇರಾನ್ ಸೇನಾಪಡೆಯವರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇರಾನ್ ಅವರು ಬರೀ ಎಪ್ಸ್ಟೀನ್ ಫೈಲ್ಸ್ ವಿಷಯವನ್ನು ಮುಂದಿಟ್ಟುಕೊಂಡು ಹಾರ್ಮುಜ್ ಜಲಮಾರ್ಗವನ್ನು ಮುಚ್ಚಿಲ್ಲ. ಬದಲಿಗೆ ಇಸ್ರೇಲ್ ಅವರು IRGC ಮುಖ್ಯಸ್ಥರನ್ನೇ ವೈಮಾನಿಕ ದಾಳಿ ನಡೆಸಿ ಕೊಂದು ಹಾಕಿದ್ದಾರೆ. ಇದರಿಂದ ಸೆಟ್ಟಿಗಿದ್ದಿರುವಂತಹ ಇರಾನ್ ಘೋರ ದಾಳಿ ನಿಲ್ಲೋವರೆಗೂ ಕೂಡ ಹಾರ್ಮುಜ್ ಜಲಮಾರ್ಗವನ್ನು ತೆಗೆಯುವುದಿಲ್ಲ ಅಂತ ಇಸ್ರೇಲ್ ಮೇಲೆ ಬಾಂಬ್ಗಳನ್ನು ಕೂಡ ಹಾಕ್ತಾ ಇದೆ. ಡೆವಿಲ್ ಇಸ್ ಡೆಡ್. ಬೆಳಗಿನ ಜಾವ ಇಸ್ರೇಲ್ ವಿರುದ್ಧ ಹೆಚ್ಚು ಪ್ರಚೋದನಕಾರಿ ಬೆದರಿಕೆ ಹಾಕಿದಂಥ IRGC ಮುಖ್ಯಸ್ಥ ಅಹಮದ್ ವಾಹಿದಿಯನ್ನ ಟೆಹರಾನ್ನೊಳಗೆ ಕೊಂದು ಹಾಕಲಾಗಿದೆ. ಇಸ್ರೇಲ್ ನಡೆಸಿರ್ತಕ್ಕಂಥ ವೈಮಾನಿಕ ದಾಳಿಯಲ್ಲಿ ಸತ್ತಿರೋದ್ರ ಬಗ್ಗೆ ಇರಾನ್ ಮಾಧ್ಯಮಗಳು ವರದಿಯನ್ನು ಮಾಡ್ತಾ ಇವೆ ಅಂತ ಇಸ್ರೇಲ್ ಸೇನೆ ಪೋಸ್ಟ್ ಹಾಕಿದೆ. ಯಾವಾಗ ಇಸ್ರೇಲ್ ಇಂಥ ಘೋರ ದಾಳಿಯನ್ನು ಮಾಡ್ತೋ ಮರುಕ್ಷಣವೇ ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೆ ಇರಾನ್ ಭೀಕರ ಕ್ಷಿಪಣಿ ದಾಳಿಯನ್ನು ಮಾಡಿದೆ. ನಮ್ಮ ಮೇಲೆ ದಾಳಿ ಮಾಡಿದ್ದಕ್ಕೆ ಪ್ರತೀಕಾರವಾಗಿ ಈ ದಾಳಿ ಅಂತ ಇರಾನ್ ಹೇಳಿಕೊಂಡಿದೆ. ಇರಾನ್ ಸೇನಾಪಡೆಗಳು ಹಾರಿಸ್ತಾ ಇರುವಂತಹ ಕ್ಷಿಪಣಿಗಳು ಇಸ್ರೇಲ್ನ ಸರ್ಕಾರಿ ಕಟ್ಟಡಗಳಿಗಷ್ಟೇ ಅಲ್ಲ, ಟೆಲ್ ಅವೀವ್ನಲ್ಲಿರುವ ಜನವಸತಿ ಪ್ರದೇಶಗಳಿಗೂ ಕೂಡ ಅಪ್ಪಳಿಸ್ತಾ ಇರುವಂಥದ್ದು. ಈಗ ಮತ್ತೊಮ್ಮೆ ಅಲ್ಲಿ ಭೀಕರತೆ ಸೃಷ್ಟಿಯಾಗಿದೆ.
ಇನ್ನು ಇಸ್ರೇಲ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಇರಾನ್ನ IRGC ಪಡೆ ಬಾಂಬ್ಗಳನ್ನು ಹಾಕಿದೆ. ನಿನ್ನೆ ರಾತ್ರಿಯಿಂದ ಈ ಯುದ್ಧ ದಿಢೀರಂತ ತೀವ್ರವಾಗ್ತಾ ಹೋಗ್ತಿದೆ. ಇಸ್ರೇಲ್, ಇರಾನ್, ಅಮೆರಿಕದ ಮಧ್ಯೆ ಯುದ್ಧ ಶುರುವಾಗಿ 102 ದಿನಗಳಾಗುವುದು. 5 ಬಾರಿ ಶಾಂತಿ ಮತ್ತು ಮಾತುಕತೆಯನ್ನು ನಡೆಸಿದ್ದಾರೆ. 3 ಬಾರಿ ಕದನ ವಿರಾಮವನ್ನು ಘೋಷಣೆ ಮಾಡಿದರು. ಆದರೆ ಇವತ್ತಿನಿಂದ ಮತ್ತೆ ಯುದ್ಧ ಜಾಸ್ತಿ ಆಗ್ತಾ ಇತ್ತು. ಹಾರ್ಮುಜ್ ಜಲಮಾರ್ಗವನ್ನೇ ಕ್ಲೋಸ್ ಮಾಡಿದ್ದಾರೆ. ಇಷ್ಟಾದರೂ ಅಮೆರಿಕದ ಅಧ್ಯಕ್ಷ ಟ್ರಂಪ್ 2-3 ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. If we go and bomb, which we can do very easily if we want, and we spend another 2 or 3 weeks bombing, they'll have nothing left whatsoever, but you won't have the Strait open for months. If we do the bombing, a lot of people are going to be killed. Who wants to do that? I don't. And we'll have a signed document that's actually stronger than doing the bombing. What has proven to be a very powerful thing is the blockade. The blockades turned out to be much stronger than bombing. But he was hit, he hit back, and now they've called it quits. So they're going to just leave each other alone for another week or something. But no, he hit back. They were going back and forth, and now they both agreed through me to stop, and the Strait will open up right away. It'll open up immediately upon signing, which could be in 2 or 3 days. ಹಾರ್ಮುಜ್ ಜಲಸಂಧಿ ಬರೀ ಸಮುದ್ರ ಮಾರ್ಗ ಅಲ್ಲ, ಅದು ವಿಶ್ವ ಆರ್ಥಿಕತೆಯ ಅತಿ ದೊಡ್ಡ ದಾರಿ. ಪ್ರತಿ 5 ಹಡಗುಗಳಲ್ಲಿ 1 ಹಡಗು ಹಾರ್ಮುಜ್ ಮೂಲಕವೇ ಬರಬೇಕು. ಆದರೆ ಇರಾನ್ನವರು ಅಮೆರಿಕಾದವರ ಪರಮಾಣು ಒಪ್ಪಂದ ಷರತ್ತುಗಳನ್ನು ಒಪ್ತಾ ಇಲ್ಲ. ಇಸ್ರೇಲ್ನವರು ಲೆಬನಾನ್ ಮೇಲೆ ದಾಳಿಯನ್ನು ನಿಲ್ಲಿಸ್ತಾ ಇಲ್ಲ. ಈ 3 ದೇಶಗಳ ಜಗಳದಿಂದಾಗಿ ಹತ್ರ 2 ತಿಂಗಳಿನಿಂದ ಹಾರ್ಮುಜ್ ಜಲಮಾರ್ಗ ಅರ್ಧಕ್ಕರ್ಧ ಮುಚ್ಚಿ ಹೋಗಿತ್ತು. ಇದರಿಂದ ತೈಲ ಬೆಲೆ ಗಗನಕ್ಕೆ ಹೋಗ್ತಾ ಇದೆ. ಈಗ ನೋಡಿದರೆ ಹಾರ್ಮುಜ್ ಜಲಮಾರ್ಗವನ್ನು ಮತ್ತೊಮ್ಮೆ ಕಂಪ್ಲೀಟ್ ಬಂದ್ ಮಾಡ್ತಾ ಇರೋದ್ರಿಂದಾಗಿ ಮುಂದೇನಾಗುತ್ತೆ ಅನ್ನುವಂತಹ ಆತಂಕ ದೊಡ್ಡದಾಗಿ ಬೆಳೀತಾ ಇದೆ. ಇದು ಮಧ್ಯಪ್ರಾಚ್ಯದ ಯುದ್ಧದ ವಿಚಾರ. ಆದರೆ ಸಿದ್ದರಾಮಯ್ಯನವರು CM ಆಗಿದ್ದಾಗ ನಾಯಕತ್ವ ಬದಲಾವಣೆಯ ಕಿಚ್ಚು ರಾಜ್ಯದಲ್ಲಿ ಹೇಗೆ ಹತ್ಕೊಂಡಿತ್ತು, ಅವೆಲ್ಲವನ್ನು ಕೂಡ ತಣ್ಣಗಾಗಿಸಿದಂಥ ಹೈಕಮಾಂಡ್ ನಾಯಕರು DK ಶಿವಕುಮಾರ್ ಅವರಿಗೆ ಈಗ ಮುಖ್ಯಮಂತ್ರಿಯಾಗಿ ಪಟ್ಟ ಕಟ್ಟಿದ್ದಾರೆ. ಆದರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೂ ಕೂಡ ಕಳೆದ 1 ವಾರ ಆಗಿ ಖಾತೆ ಹಂಚಿಕೆ ಆಗೋದಿದ್ರೂ ಕೂಡ ಕಚ್ಚಾಟಕ್ಕೆ ಮುಕ್ತಿ ಸಿಗ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆ, ನಗರಾಭಿವೃದ್ಧಿ ಖಾತೆ ಬೇಕು ಅಂತ ರಾಜೀನಾಮೆಯನ್ನು ಕೊಟ್ಟರು. ಸುರ್ಜೇವಾಲಾ ಅವರು ಸಂಧಾನ ಮಾಡಿದರು, ಸಮಾಧಾನ ಹೇಳಿದರು ಮತ್ತು ನಿಮ್ಮ ರಾಜೀನಾಮೆಯನ್ನು ಯಾವುದೇ ಕಾರಣಕ್ಕೂ ಅಂಗೀಕರಿಸೋದಿಲ್ಲ ಅಂತೇಳಿ ಮುಖ್ಯಮಂತ್ರಿ ಕೂಡ ಸ್ಪಷ್ಟವಾಗಿ ಹೇಳಿದರು. ಇದಾದ ಮೇಲೆ ಅವರು ತಮ್ಮ ಕೆಲಸವನ್ನು ಶುರು ಮಾಡಿದ್ದಾರೆ ಜಲಸಂಪನ್ಮೂಲ ಸಚಿವರಾಗಿ. ಈಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರ ಸರದಿ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ BDA ಮತ್ತು BMRDAಗಳನ್ನು ಪ್ರತ್ಯೇಕಿಸಿ ಕೇವಲ ಅವುಗಳನ್ನು ಹೊರತುಪಡಿಸಿರತಕ್ಕಂತಹ ಬೆಂಗಳೂರು ನಗರಾಭಿವೃದ್ಧಿಯನ್ನು ಕೊಟ್ಟಿದ್ದೀರಿ. BDA ಜೊತೆಗೆ BMRDA ಇಲಾಖೆಗಳನ್ನು ಸೇರಿಸಿದ್ರಷ್ಟೇ ಅದು ಪೂರ್ಣವಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಅದನ್ನು ಸೇರಿಸದೇ ಇದ್ದರೆ ಮಂತ್ರಿ ಸ್ಥಾನವನ್ನು ನಿಭಾಯಿಸೋದು ಕಷ್ಟ ಅಂತ ಅವರು ಮುನಿಸ್ಕೊಂಡಿದ್ದಾರೆ. ಅವರು ಕೇವಲ ಮುನಿಸ್ಕೊಂಡಿರೋದಷ್ಟೇ ಅಲ್ಲ, ದೆಹಲಿಗೂ ಕೂಡ ಹೋಗಿದ್ದಾರೆ. ಕೃಷ್ಣ ಬೈರೇಗೌಡರ ಕಥೆ ಇದಾದರೆ, ಆಹಾರ ಸಚಿವರಾಗಿರುವಂತಹ ಹಿರಿಯ ಸಚಿವ KH ಮುನಿಯಪ್ಪ ನನಗೆ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕ ಸೂರಜ್ ಹೆಗಡೆ ಅವರ ಅಂತಿಮ ದರ್ಶನ ಪಡೆಯೋದಕ್ಕೆ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬಂದಿದ್ದರು. ಅವರು ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆಯೇ ಏರ್ಪೋರ್ಟ್ಗೆ ಹೋಗಿ ನನಗೆ ಖಾತೆ ಬದಲಾವಣೆ ಮಾಡಿಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಡವರ ಹಾಗೂ ತಳ ಸಮುದಾಯದ ಕೆಲಸ ಮಾಡೋದಕ್ಕೆ ಸಮಾಜ ಕಲ್ಯಾಣ ಖಾತೆ ಬೇಕು ಅಂತ ಮುನಿಯಪ್ಪ ಕೇಳ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿಯವರು ಪೂರ್ಣ ಪ್ರಮಾಣದಲ್ಲಿ ಸಂಪುಟ ವಿಸ್ತರಣೆ ಆಗೋ ಟೈಮ್ಗೆ ನೋಡೋಣ ಬಿಡಿ ಅಂತ ಸಮಾಧಾನ ಹೇಳಿ ಕಳಿಸಿದ್ದಾರೆ. ಹೀಗಾಗಿ ಮುನಿಯಪ್ಪ ಅವರ ಪರಿಸ್ಥಿತಿ ಇನ್ನೂ ಕೂಡ ಅತಂತ್ರವಾಗಿಯೇ ಉಳಿದಿದೆ. ಹೈಕಮಾಂಡ್ ಹೇಳಿದ್ದೆ ಮಾಡ್ತಾ ಇರ್ತೀನಿ, ಮುಂದೆ ಅವರು ಏನು ಮಾಡ್ತಾರೋ ಅದಕ್ಕೆ ನಾನು ಅಪೀಲ್ ಮಾಡಿದ್ದೀನಿ. ನಾನು ಸೀನಿಯರ್ ಇದ್ದೀನಿ, ನನಗೆ ಒಂದು ಬಡವರಿಗೆ ಕೆಲಸ ಮಾಡುವಂಥದ್ದು ಕೊಡಬೇಕು ಅಂತ ಕೇಳಿದ್ದೀನಿ. ರಾಹುಲ್ ಗಾಂಧಿಗೆ ಹೇಳಿದ್ದೀನಿ, AICC ಅಧ್ಯಕ್ಷರಿಗೆ ಹೇಳಿದ್ದೀನಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಹರಿಪ್ರಸಾದ್ ಅವ್ರಿಗೂ ಹೇಳಿದ್ದೀನಿ. ಹೀಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಹಿರಿಯ ನಾಯಕರುಗಳು, ಹಿರಿಯ ಸಚಿವರುಗಳು ಖಾತೆ ಬದಲಾವಣೆಯ ಬಗ್ಗೆ ಓಡಾಡ್ತಾ ಇದ್ದಾರೆ. ಇನ್ನೂ ಕೂಡ ಸರಿಯಾಗಿ ಅಧಿಕಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದರ ನಡುವೆ ಶಾಸಕರಾಗಿರುವಂಥವರು ಸಚಿವ ಸ್ಥಾನಕ್ಕಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಶ್ರೀನಿವಾಸ್ ಮಾನೆ, ಹಾನಗಲ್ ಶಾಸಕರಾಗಿರುವಂಥ ಶ್ರೀನಿವಾಸ್ ಮಾನೆ, ಜೇವರ್ಗಿ ಶಾಸಕರಾಗಿರುವಂಥ ಡಾಕ್ಟರ್ ಅಜಯ್ ಸಿಂಗ್ ಹಾಗೂ ಶಿವಾಜಿನಗರದ ಶಾಸಕರಾಗಿರುವಂಥ ರಿಜ್ವಾನ್ ಅರ್ಷದ್, ಈ 3 ಶಾಸಕರು. ಯಾಕಂದರೆ ಇವರದೊಂದು ಟೀಮ್ ಇದೆ, ಇವ್ರ ಜೊತೆಯಾಗಿಯೇ ಇರುವಂತಹ ಒಂದು ಟೀಮ್ ಈ ಶಾಸಕರದ್ದು. ಹಿಂದೆಯೂ ಕೂಡ ಕೃಷ್ಣ ಬೈರೇಗೌಡರು ದೆಹಲಿಗೆ ಹೋದಾಗ ಇವರುಗಳು ಕೂಡ ಹೋಗಿದ್ರು. ಈಗಲೂ ಕೂಡ ಈ ತಂಡ ದೆಹಲಿಗೆ ಹೋಗಿದೆ. ಮಂತ್ರಿ ಸ್ಥಾನಕ್ಕಾಗಿ ಹೈಕಮಾಂಡ್ಗೆ ಒತ್ತಡ ಹೇರುವಂತಹ ಪ್ರಯತ್ನ ಇದರಲ್ಲಿ ನಡೀತಾ ಇದೆ ಅಂತೇಳಿ ಹೇಳಲಾಗ್ತಾ ಇದೆ.
ಈಗಾಗಲೇ ದೆಹಲಿಯಲ್ಲಿ ಇವರು ಠಿಕಾಣಿ ಹೂಡಿದ್ದಾರೆ. ಇನ್ನೂ ಕೆಲವು ಶಾಸಕರು, ಮಾಜಿ ಸಚಿವರು ನಮಗೂ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಮಾತನಾಡ್ತಾ ಇದ್ದಾರೆ. ಎರಡನೇ ಪಟ್ಟಿದು ನೀವೇನು ಹೇಳ್ತಾ ಇದ್ದೀರಾ, ನಾನು ಮುಂಚೆಯಿಂದನೂ ಒಂದು ಹೇಳಿದ್ದೀನಿ, ಅದೆಲ್ಲ ಹೈಕಮಾಂಡ್ ಅವರು ನಿರ್ಧಾರ. ಹೈಕಮಾಂಡ್ ಅವರು ಎಲ್ಲರಿಗೂ ಆಸೆ ಇರ್ತದೆ, ಎಲ್ಲರೂ ಕೂಡ ಕೆಲವರಿಗೆಲ್ಲ ಬೇಡಿಕೆಗಳಿರ್ತವೆ, ಅದು ತಪ್ಪೇನಿಲ್ಲ. ಬೇಡಿಕೆಗಳು ಅವ್ರ ವ್ಯಾಪ್ತಿಗೆ ಬಿಟ್ಟು ಬಿಡ್ತೀವಿ. ಈಗೇನು ಬಾಕಿ ಇದೆ 20 ಕೂಡ ಹೊಸಬರಿಗೆ ಕೊಡಬೇಕು. ನಾನು ಆ ವಿಷಯ ಕೇಳೋಕೆ ಹೋದರೆ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ರೀತಿ ಬದಲಾವಣೆ ಮಾಡಿ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು, ಟೋಟಲಿ ಸಚಿವ ಸಂಪುಟ 3 ವರ್ಷ ಯಾರ್ಯಾರ ಮಂತ್ರಿಗಳಿದ್ದು ಯಾರಿಗೂ ಕೊಡದೆ ಕಾಂಗ್ರೆಸ್ ಪಾರ್ಟಿಯನ್ನು ಹೊಸಬರಿಗೆ ಕೊಟ್ಟಿದ್ರೆ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಒಂದು ಮೆಸೇಜ್ ಹೋಗ್ತಾ ಇತ್ತು. ನಾವು ಕೂಡ ಮಂತ್ರಿ ಆಗಲಿಕ್ಕೆ ಅಪೇಕ್ಷೆ ಪಟ್ಟೇವೆ. ಹೈಕಮಾಂಡ್ಗೆ ಕೂಡ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. ಎರಡನೇ ಪಟ್ಟಿಯಲ್ಲಿ ಆಗ್ಬೋದು ಅಂತ ವಿಶ್ವಾಸ ಐತಿ. ನಮ್ಮ ಜನಾಂಗದಲ್ಲಿ 3 ಜನ ಇದ್ದಾರೆ. ಇನ್ನೊಬ್ಬ ಹೊಸಬರಿಗೆ ಅವಕಾಶ ನಾವು ಇಷ್ಟೇ ಕೇಳೋದು, ಹೊಸಬರಿಗೆ, ಹೊಸ ಮುಖಕ್ಕೆ, ಫಸ್ಟ್ ಟೈಮರ್ಸ್ಗೆ ಏನಾದರೂ ಅವಕಾಶ ಕೊಟ್ಟು ಯೂತ್ ಕೋಟಾದಲ್ಲಿ ಕೊಟ್ಟರೆ ನಾನು ಆಕಾಂಕ್ಷಿನೇ. ಈ ಬಾರಿ ಸೀರಿಯಸ್ ಆಗಿ ನಾನು ಆಕಾಂಕ್ಷಿ ಇದ್ದೀನಿ. ನಮ್ಮ ಬುದ್ಧಿಯವರು ಆಶೀರ್ವಾದ ಇದ್ದರೆ ಇನ್ನೂ ಅನುಕೂಲ ಆಗ್ತದೆ. ಇವರಷ್ಟೇ ಅಲ್ಲ, ಕೊಪ್ಪಳದ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಮಂತ್ರಿಗಿರಿ ಕೊಡಬೇಕು ಅಂತ ಅವರ ಬೆಂಬಲಿಗರು ಇವತ್ತು ಸಿದ್ದರಾಮಯ್ಯನವರ ಮನೆಗೆ ದಾಂಗಡಿ ಇಟ್ಟಿದ್ರು, ಅಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು, ಆಗ್ರಹಿಸಿದ್ರು. ಬೆಂಗಳೂರಿನಲ್ಲಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮನೆ ಮುಂದೆ ಜಮಾಯಿಸಿದಂತಹ ಹಿಟ್ನಾಳ್ ಬೆಂಬಲಿಗರು ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು ಮನವಿಯನ್ನು ಸ್ವೀಕರಿಸಿದ್ದಾರೆ. ಉತ್ತರ ಕರ್ನಾಟಕದ ಕುರುಬ ಶಾಸಕರಿಗೆ KMF ಅಧ್ಯಕ್ಷರಿಗಿಂತ ಮಂತ್ರಿ ಸ್ಥಾನವನ್ನೇ ಕೊಡಿಸಿ ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಹಿಟ್ನಾಳ್ ಅವರನ್ನು ಮಂತ್ರಿ ಮಾಡದೇ ಇದ್ದರೆ ಮುಂದಾಗುವಂಥ ಅನಾಹುತಗಳಿಗೆ ನಾವು ಹೊಣೆ ಆಗೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಬೇರೆ ಕೊಟ್ಟು ಹೋಗಿದ್ದಾರೆ. ನಾವು ಕೊಡ್ಲಿಲ್ಲ ಅಂತ ಮುಂದೆ ಕಾಂಗ್ರೆಸ್ಗೆ ಫೈದಾ ಈ ಜನಾಂಗನಿಂದ ಆಗ್ಬೇಕಾಗಿತ್ತಂದ್ರೆ ರಾಘವೇಂದ್ರ ಹಿಟ್ನಾಳ್ ಅಲ್ಲಿ 4 ಮಂತ್ರಿಗಳು ಕೊಡಬೇಕು. ಇಲ್ಲಿಂದ ಕಾಂಗ್ರೆಸ್ಗೆ ಏನಪ್ಪ ಅಂದ್ರೆ ದೊಡ್ಡ ಹೊಡೆತ ಬೀಳ್ತದೆ ಮುಂದೆ 28ಕ್ಕೆ ವಿಧಾನಸಭೆ ಎಲೆಕ್ಷನ್. ತಂದೆಯವ್ರ ಮೊದಲಾಗೆ ಮುಖ್ಯಮಂತ್ರಿ ಅಲ್ಲ, 100% ಅವ್ರು ಹೇಳಿದ್ದೆ ಮಾತು ನಡೆಯುತ್ತೆ ಅಂತ ನಾವು ಹೇಳ್ಬಾರ್ದು. ಆದರೆ ತಂದೆಯವರು ಅವ್ರು ಏನು ಮಾಡಬೇಕು ಖಂಡಿತ ಅದನ್ನು ಮಾಡೇ ಪ್ರಯತ್ನ ಮಾಡ್ತಾರೆ. ನಾನು ಕೂಡ ಅಪ್ಪ ತಂದೆಯವ್ರಿಗೆ ಹೇಳ್ತೀನಿ, ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರು ಯೋಚನೆಗೆ ಅಪ್ಪ ಹೇಳಿದ್ದು ಕೂಡ ಕನ್ಸಿಡರ್ ಮಾಡಿ ಅಲ್ಟಿಮೇಟ್ ಡಿಸಿಷನ್ ಅವ್ರು ತಗೊಳ್ತಾರೆ. ಹೀಗೆ ಇವೆಲ್ಲ ಒಂದು ಕಡೆಯಲ್ಲಿ ಮಂತ್ರಿಗಿರಿಯ ವಿಚಾರ ಆಯಿತು. ಮತ್ತೊಂದು ಕಡೆಯಲ್ಲಿ ಖಾತೆ ಹಂಚಿಕೆ ಬಿಕ್ಕಟ್ಟು ಇದೆ. ಇನ್ನೊಂದು ಕಡೆ ಖಾಲಿರುವಂಥ 20 ಸ್ಥಾನಗಳಿಗೆ, ಸಚಿವ ಸ್ಥಾನಗಳಿಗೆ ಭರ್ತಿ ಮಾಡಬೇಕು. ಇದೇ ಕಾರಣಕ್ಕಾಗಿ ನಾಳೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅವ್ರನ್ನ ನಾಳೆ ದೆಹಲಿಗೆ ಬನ್ನಿ ಅಂತೇಳಿ ರಾಹುಲ್ ಗಾಂಧಿ ಕರೆದಿದ್ದಾರೆ. ನಾಳೆಯಿಂದ 2 ದಿನಗಳ ಕಾಲ ದೆಹಲಿ ಪ್ರವಾಸವನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೈಗೊಂಡಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್ ಜೊತೆಗೆ ಖಾತೆ ವಿಚಾರದಲ್ಲಿ ಚರ್ಚೆ ಮಾಡಿ ಎಲ್ಲವನ್ನು ಕೂಡ ಫೈನಲ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಬಹುಶಃ ಅವರು 2ನೇ ಲಿಸ್ಟ್ ಬಗ್ಗೆ ಕೂಡ ಚರ್ಚೆಗಳನ್ನು ನಡೆಸ್ತಾರಾ ನೋಡಬೇಕು. ಯಾಕಂದರೆ ಶಿವಕುಮಾರ್ ಅವರು ಒಬ್ಬರೇ ಹೋಗ್ತಾ ಇರೋದ್ರಿಂದಾಗಿ ಸಿದ್ದರಾಮಯ್ಯನವ್ರನ್ನೇನು ಕರೆಯದೇ ಇರುವಂಥ ಕಾರಣಕ್ಕಾಗಿ ಬಹುಶಃ ಇದು ಉಳಿದ ಸಚಿವರುಗಳ ಆಯ್ಕೆಯ ವಿಚಾರದಲ್ಲಿ ಚರ್ಚೆಗಳಾಗುವ ಸಾಧ್ಯತೆ ಕಡಿಮೆ ಇದೆ. ಬಹುತೇಕ ಖಾತೆ ಹಂಚಿಕೆ ಬಗ್ಗೆ ಚರ್ಚೆ ಆಗಬಹುದು. ಪಕ್ಷದ ಕೆಲಸಗಳು ಆದಮೇಲೆ ನಾಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ನೀತಿ ಆಯೋಗದ ಸಭೆಯಲ್ಲಿ DK ಶಿವಕುಮಾರ್ ಅವರು ಭಾಗಿಯಾಗಲಿದ್ದಾರೆ. ಮುಖ್ಯಮಂತ್ರಿ ಆದಮೇಲೆ DK ಶಿವಕುಮಾರ್ ಅವರು ರಾಜ್ಯ ರಾಜಕಾರಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರ ಸಲಹೆಗಳನ್ನು ಕೇಳುವಂಥ ಒಂದು ಸಂಪ್ರದಾಯವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಕುಮಾರಸ್ವಾಮಿ ಅವರ ಭೇಟಿಗೂ ಕೂಡ ನಾನು ಒಂದು ವೇಳೆ ಸಮಯವನ್ನೇನಾದರೂ ಅವರು ಕೊಟ್ಟರೆ ನಾನು ಅವ್ರನ್ನ ಭೇಟಿ ಆಗ್ತೀನಿ ಅಂತೇಳಿ ಹೇಳಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಯಾಕೋ DK ಶಿವಕುಮಾರ್ ಅವರ ಭೇಟಿಗೆ ಒಪ್ಪದಂತೆ ಕಾಣಿಸ್ತಾ ಇಲ್ಲ. ಪ್ರಮಾಣ ವಚನಕ್ಕೂ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸೋದಕ್ಕೂ ಮೊದಲು ಅವರು ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡ್ಕೊಂಡಿದ್ರು. ಅದಾದ ಮೇಲೆ ಮಾಜಿ ಪ್ರಧಾನಮಂತ್ರಿಗಳಾಗಿರುವ JDSನ ವರಿಷ್ಠರಾಗಿರುವ HD ದೇವೇಗೌಡರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನು ತಗೊಂಡ್ರು. BJPಯ ನಾಯಕರಾಗಿರುವ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಅವರ ಮನೆಯಲ್ಲಿ ದೇವರಿಗೆ ನಮಸ್ಕರಿಸಿ ನಂತರ ಅವರನ್ನು ಆಲಿಂಗಿಸಿ ಅವರ ಆಶೀರ್ವಾದವನ್ನು ಪಡ್ಕೊಂಡ್ರು. ಇದಾದ ಮೇಲೆ ನಿನ್ನೆ ಒಂದೇ ದಿನ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರನ್ನ ಭೇಟಿಯಾಗಿದ್ದರು. ಅದಾದ ನಂತರ BJPಯಿಂದ ಮುಖ್ಯಮಂತ್ರಿಗಳಾಗಿದ್ದ ಜಗದೀಶ್ ಶೆಟ್ಟರ್ ಹಾಗೂ DV ಸದಾನಂದಗೌಡರ ಮನೆಗೆ ಭೇಟಿ ಕೊಟ್ಟು ರಾಜ್ಯದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಲಹೆಗಳನ್ನು ಕೇಳಿದರು. ಕುಮಾರಸ್ವಾಮಿ ಅವರು ಒಂದು ವೇಳೆ ನನಗೇನಾದರೂ ಅವಕಾಶ ಕೊಟ್ಟರೆ, ಭೇಟಿಗೆ ಅವಕಾಶ ಕೊಟ್ಟರೆ ಅವ್ರನ್ನೂ ಕೂಡ ಭೇಟಿ ಆಗ್ತೀನಿ ಅಂತ ಹೇಳಿದರು. ಆದರೆ ಕುಮಾರಸ್ವಾಮಿಯವರು ಇವತ್ತು DK ಶಿವಕುಮಾರ್ ಅವರ ಭೇಟಿಯಾಗುವ ವಿಷಯದ ಬಗ್ಗೆ ಹರಿತವಾದ ಪದಪ್ರಯೋಗವನ್ನು ಮಾಡಿ ವ್ಯಂಗ್ಯ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಟೈಮ್ ಕೊಟ್ಟು ಅವ್ರನ್ನೂ ಭೇಟಿ ಮಾಡ್ತೀನಿ, ಕೇಳ್ತೀನಿ ಎಲ್ಲರಿಗೂ.
ಎಲ್ಲರೂ ಅವ್ರ ಅನುಭವ ಕೇಳಬೇಕು, ಅವ್ರ ಮಾರ್ಗದರ್ಶನ ಕೇಳಬೇಕು. ರಾಜ್ಯಕ್ಕೆ ಸೇವೆ ಮಾಡಿದಾರೋ ಎಲ್ಲ ಅವ್ರಿಗೆ ಏನು ಗೌರವ ಕೊಡಬೇಕು ಕೊಡಬೇಕು. 2 ಬಾರಿ ಮುಖ್ಯಮಂತ್ರಿಯಾಗಿ ಹೊರದಿರೋದು ಏನು ಅಂತ ಅಂದರು. ಯಾಕೆಂದರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತೀಗ. ನಾನು ಸಲಹೆ ಕೊಡೋದೇನೈತೆ ಏನು ಕಿತ್ತ ಇಲ್ವಲ್ಲ, ಅರಿಯೋ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ? ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಹೀಗೆ ಎರಡೂ ಕೈ ಜೋಡಿಸಿ ಕೈ ಮುಗಿದು ನಮಸ್ಕಾರ ಹೇಳಿಬಿಡ್ತಾರೆ. ಸಾಕಪ್ಪ ನಿಮ್ಮ ಸವಾಸ ಅನ್ನೋಂಗೆ ಇತ್ತು ಕುಮಾರಸ್ವಾಮಿಯವರ ಕೈ ಮುಗಿದಿರುವಂತಹ ಶೈಲಿ. ಕುಮಾರಸ್ವಾಮಿಯವರ ಕೋಪ ಸಿಟ್ಟು ಕೇವಲ ಶಿವಕುಮಾರ್ ಅವರ ಮೇಲಷ್ಟೇ ಅಲ್ಲ, ಕಾರಣಗಳಿದ್ದಾವೆ. ಇಬ್ಬರಲ್ಲಿ ಇರುವಂತಹ ರಾಜಕೀಯವಾದಂತಹ ಒಂದು ಜಿದ್ದಾಜಿದ್ದಿ ಇದೆಯಲ್ಲ, ಆ ಕಾರಣಕ್ಕಾಗಿ ಈ ರೀತಿಯಂಥ ಮಾತುಗಳನ್ನು ನಿರೀಕ್ಷಿಸಬಹುದು. ಇದರ ಜೊತೆಗೆ ಕಾಂಗ್ರೆಸ್ ವಿರುದ್ಧವೂ ಕೂಡ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದರಲ್ಲೂ ಕೂಡ ರಾಜ್ಯಸಭೆಗೆ ದೇವೇಗೌಡರನ್ನ BJPಯವರು ಆಯ್ಕೆ ಮಾಡೋದಕ್ಕೆ ಹೋಗಿಲ್ಲ ಅಂತೇಳಿ ಕಾಂಗ್ರೆಸ್ನವರು ಪೋಸ್ಟ್ ಹಾಕಿದರು. ಅದಾದ ಮೇಲೆ ಮಾತಿನ ಬಾಣಗಳನ್ನು ಬಿಟ್ಟಿದ್ರು. ಇದಕ್ಕೆ ಕುಮಾರಸ್ವಾಮಿಯವರು ಇವತ್ತು ತಿರುಗೇಟು ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ನವ್ರಿಗೆ ಅನುಕಂಪ ಬಂದಿದೆ, ಈಗ ಬಂದಿದೆ ದೇವೇಗೌಡರ ಬಗ್ಗೆ ಯಾವ್ಯಾವ ಥರ ನಡೆಸ್ಕೊಂಡಿದ್ದಾರೆ. ಅವರ 70 ವರ್ಷದ ರಾಜಕೀಯ ಜೀವನದಲ್ಲಿ ದೇವೇಗೌಡರನ್ನ ಎಲ್ಲ ನಮಗೆ ಗೊತ್ತಿರ್ತಕ್ಕಂಥದ್ದು. ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಅವರಿಗೆ ಅವರ ಉದ್ದೇಶ ದೇವೇಗೌಡರ ಬಗ್ಗೆ ಅನುಕಂಪ ತೋರಿಸಿರೋದು. ಇವತ್ತು ಯಾವೊಂದು BJP JDSನ ಮೈತ್ರಿ ಇದೆ, ಈ ಮೈತ್ರಿ ಅವರಿಗೆ ಎಲ್ಲ ಒಂದು ಕಡೆ ಅಳಕಿದೆ. ಮುಂದಿನ ಚುನಾವಣೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿದೆ ಅವರಿಗೆ. ಆ ಹಿನ್ನೆಲೆಯಲ್ಲಿ ಈ ಮೈತ್ರಿಯಲ್ಲಿ ಬಿರುಕು ತರಬೇಕು ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡಿದ್ದಾರೆ. ಇವತ್ತು ರಾಜ್ಯಸಭೆ ಎಲೆಕ್ಷನ್ ಅಖಾಡದಲ್ಲಿ ಯಾರೂ ಊಹಿಸದಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ಶಾಸಕರು ಅವರನ್ನು BJPಯವರು ಖರೀದಿ ಮಾಡಬಹುದು ಅನ್ನುವಂತಹ ಕಾರಣಕ್ಕಾಗಿ ಅವರೆಲ್ಲರನ್ನು ಕೂಡ ಬೆಂಗಳೂರಿಗೆ ಶಿಫ್ಟ್ ಮಾಡೋದಕ್ಕೆ ಬೇಕಾಗಿ ಇಲ್ಲಿ ರೆಸಾರ್ಟ್ ಬೇರೆ ಬುಕ್ ಮಾಡಿ ಕಾದು ಕುಳಿತಿದ್ರು ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಆದರೆ ಅಲ್ಲಿಯ ಶಾಸಕರು ಇನ್ನೂ ಫ್ಲೈಟ್ ಹತ್ತಿ ಬೆಂಗಳೂರು ಕಡೆಗೆ ಬರೋದಕ್ಕಿಂತ ಮೊದಲೇ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ತಿರಸ್ಕೃತಗೊಂಡಿದೆ. ಮಧ್ಯಪ್ರದೇಶದ ರಾಜ್ಯಸಭೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ನಂಬರ್ ಇಲ್ಲದೇ ಇದ್ದರೂ ಕೂಡ 3ನೇ ಅಭ್ಯರ್ಥಿಯನ್ನು BJPಯವರು ಕಣಕ್ಕಿಳಿಸಿದರು. ಶಾಸಕರ ಕುದುರೆ ವ್ಯಾಪಾರದ ಭೀತಿಯಲ್ಲಿ ಕಾಂಗ್ರೆಸ್ನವರಿದ್ದರು. ಹೀಗಾಗಿ ಹೈಕಮಾಂಡ್ ಮಧ್ಯಪ್ರವೇಶದ ನಂತರ 60ಕ್ಕೂ ಹೆಚ್ಚು ಶಾಸಕರನ್ನು ಬೆಂಗಳೂರಿಗೆ ಕಳಿಸುವಂಥ ಪ್ಲಾನ್ ಮಾಡಲಾಯಿತು. ಮಧ್ಯಪ್ರದೇಶದ ಶಾಸಕರಿಗಾಗಿ ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಡಲಾಗಿತ್ತು. ಮಾಗಡಿ ಶಾಸಕರಾಗಿರುವಂಥ HC ಬಾಲಕೃಷ್ಣ ಅವರೇ ಹೋಗಿ ಖುದ್ದು ಅವರೇ ಮುಂದೆ ನಿಂತ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದಕ್ಕೆ ಕೂಡ ಹೋಗಿದ್ರು, ಉಸ್ತುವಾರಿ ವಹಿಸೋದಕ್ಕೆ ಹೋಗಿದ್ರು. ಆದರೆ ಜೂನ್ 17ರವರೆಗೂ ಅವ್ರನ್ನ ವಂಡರ್ಲಾದಲ್ಲಿ ಇರಿಸ್ಕೊಳ್ಳುವಂಥ ಪ್ಲಾನನ್ನು ಕಾಂಗ್ರೆಸ್ ಅವರು ಮಾಡ್ಕೊಂಡಿದ್ರೆ ಮಧ್ಯಾಹ್ನ ಮಧ್ಯಪ್ರದೇಶದಿಂದ ಹೊರಟಂಥ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಶಾಸಕರನ್ನೇನೋ ಬರಬೇಕಾಗಿತ್ತು. ಆದರೆ ಅವರು ಏರ್ಪೋರ್ಟ್ಗೆ ಬಂದಿಳಿದ ವಿಮಾನದಲ್ಲಿ ಮಧ್ಯಪ್ರದೇಶದ ಶಾಸಕರು ವಾಪಸ್ ಹೋಗಿದ್ದಾರೆ. ಇದಕ್ಕೆ ಕಾರಣ ಕಾಂಗ್ರೆಸ್ನ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ತಿರಸ್ಕೃತಗೊಂಡಿದೆ. ಯಾವುದೇ ಅಭ್ಯರ್ಥಿಗಳಾಗಿದ್ರೂ ಕೂಡ ನಾಮಪತ್ರ ಸಲ್ಲಿಸುವಾಗ ಅಫಿಡವಿಟ್ನಲ್ಲಿ ಕ್ರಿಮಿನಲ್ ಕೇಸ್ಗಳಿದ್ದರೆ ಅದರ ಬಗೆಗಿನ ಮಾಹಿತಿಯನ್ನು ಕೊಡಲೇಬೇಕಾಗತ್ತೆ. ಹೀಗಂತ ಸುಪ್ರೀಂ ಕೋರ್ಟ್ ಆದೇಶವೂ ಕೂಡ ಇದೆ, ಅದು ಅವರ ಜವಾಬ್ದಾರಿ. ಹಾಗಿದ್ರೂ ಮೀನಾಕ್ಷಿ ನಟರಾಜನ್ ಅವರು ಹೈದರಾಬಾದ್ನಲ್ಲಿ ನಡೀತಾ ಇದ್ದಂಥ ಒಂದು ಕ್ರಿಮಿನಲ್ ಪ್ರಕರಣವನ್ನು ಮುಚ್ಚಿಟ್ಟಿದ್ರು. ಅಫಿಡವಿಟ್ನಲ್ಲಿ ಅವರು ಡಿಕ್ಲೇರ್ ಮಾಡಿರಲಿಲ್ಲ. ಇದನ್ನು ಪ್ರಶ್ನಿಸಿ BJPಯ ಪರ ವಕೀಲರು ಮೀನಾಕ್ಷಿ ನಟರಾಜನ್ ನಾಮಪತ್ರವನ್ನು ತಿರಸ್ಕರಿಸಬೇಕು ಅಂತೇಳಿ ಚುನಾವಣಾಧಿಕಾರಿಗೆ ಮನವಿಯನ್ನು ಮಾಡಿದರು. ಇದಾದ ಮೇಲೆ ಇದನ್ನು ಪರಿಶೀಲಿಸಿದಂಥ ಚುನಾವಣಾಧಿಕಾರಿಯವರು ನಾಮಪತ್ರದಲ್ಲಿ ಅಪೂರ್ಣವಾದಂತಹ ಮಾಹಿತಿ ಕೊಟ್ಟಂತಹ ಕಾರಣಕ್ಕಾಗಿ ಆ ನಾಮಪತ್ರವನ್ನು ತಿರಸ್ಕರಿಸಿದ್ದಾರೆ. ತೆಲಂಗಾಣದಲ್ಲಿ ಕ್ರಿಮಿನಲ್ ಕೇಸ್ ಇದ್ರೂ ಕೂಡ ಮಾಹಿತಿ ಮುಚ್ಚಿಟ್ಟಿದ್ದಕ್ಕೆ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ತಿರಸ್ಕೃತಗೊಂಡಿದೆ. BJP ಅಭ್ಯರ್ಥಿ ಪರವಾಗಿ ವಕೀಲರು ಸಲ್ಲಿಸಿದಂತಹ ದೂರನ್ನು ಪರಿಗಣಿಸಿ ನಾಮಪತ್ರ ತಿರಸ್ಕರಿಸಿದ್ದಾಗಿ ಚುನಾವಣಾಧಿಕಾರಿ ಘೋಷಣೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಯಾವಾಗ ಇವತ್ತು ನಾಮಪತ್ರಗಳ ಪರಿಶೀಲನೆ ಸ್ಕ್ರೂಟಿನಿ ಮುಗಿತು, ಇದಾದ ನಂತರ ಕಣದಲ್ಲಿ ಉಳಿದಂಥದ್ದು ಕೇವಲ 3 ಜನ ಅಭ್ಯರ್ಥಿಗಳು ಮಾತ್ರ. ಇದರ ಪರಿಣಾಮವಾಗಿ ಏನಲ್ಲಿ 3 ಸ್ಥಾನಕ್ಕೆ ನಡೀತಾ ಇದ್ದಂಥ ಚುನಾವಣೆ ಆದಂಥ ಕಾರಣಕ್ಕಾಗಿ BJPಯ 3ನೇ ಅಭ್ಯರ್ಥಿ ಮಹೇಶ್ ಕೇವಟ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅವಿರೋಧವಾಗಿ ಆಯ್ಕೆಯಾದಂತಹ ಮಹೇಶ್ ಕೇವಟ್ ಮಧ್ಯಪ್ರದೇಶದ ಮೀನುಗಾರರ ಕಲ್ಯಾಣ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಯಾವಾಗ ಮೀನಾಕ್ಷಿಯವರ ನಾಮಪತ್ರ ತಿರಸ್ಕೃತವಾಯಿತು, ಭೋಪಾಲ್ನಿಂದ ಬೆಂಗಳೂರಿಗೆ ಬಂದಿದ್ದಂತಹ ಕಾಂಗ್ರೆಸ್ ಶಾಸಕರು ಏರ್ಪೋರ್ಟ್ನಿಂದಲೇ ವಾಪಸ್ ಹೋಗಿದ್ದಾರೆ. ಯಾಕಂದರೆ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋದು ಗೊತ್ತಾಗಿದೆ. ಇನ್ನು ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಈಗಾಗಲೇ ಶುರುವಾಗ್ತಾ ಇದೆ. ರಾಜ್ಯಾದ್ಯಂತ ರೈತರು ಕೂಡ ಖುಷಿಯಾಗಿದ್ದಾರೆ. ಆದರೆ ನಗರ ಪ್ರದೇಶಗಳಲ್ಲಿ ಆಗ್ತಿರುವಂತಹ ಮಳೆಗೆ ಬದುಕು ತತ್ತರಿಸಿ ಹೋಗ್ತಾ ಇದೆ. ಬೆಳಗಾವಿಯಲ್ಲಂತೂ ಮುಂಗಾರು ಮಳೆಯಿಂದಾಗಿ 100 ಕುಟುಂಬಗಳು ಬೀದಿಗೆ ಬಂದಿವೆ. ಯಾದಗಿರಿ, ಕೊಪ್ಪಳ, ಹಾವೇರಿ, ಚಿತ್ರದುರ್ಗ ಇಲ್ಲೂ ಕೂಡ ಹಲವಾರು ಗ್ರಾಮಗಳು ಮುಳುಗಡೆ ಆಗ್ತಾ ಇದ್ದಾವೆ.
ಹೊಡೆತಕ್ಕೆ ಬೆಳಗಾವಿಯಲ್ಲಿ ಸಾಲು ಸಾಲು ಅನಾಹುತಗಳನ್ನ ಸೃಷ್ಟಿ ಮಾಡಿದೆ. ಬೈಲಹೊಂಗಲ ಪಟ್ಟಣದಲ್ಲಿ ಮೇಲಿಂದ ಮೇಲೆ ಬೀಳ್ತಿರೋ ಮಳೆ ಜನರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿದೆ. ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ದು ಬೈಕ್ಗಳೆಲ್ಲ ತೇಲಾಡಿ ಹೋಗಿವೆ. ಬೈಲಹೊಂಗಲ ಪಟ್ಟಣದಲ್ಲಿ ಭಾರೀ ಮಳೆಯ ಪರಿಣಾಮ ಎಪಿಎಂಸಿ ರಸ್ತೆಯಲ್ಲಿರುವ 5 ಅಂಗಡಿಗಳಿಗೆ ನೀರು ನುಗ್ಗಿದ್ದು, ಫೋಟೋ ಸ್ಟುಡಿಯೋ, ರೇಡಿಯಂ, ಸ್ಟಿಕ್ಕರಿಂಗ್ ಶಾಪ್, ಜೆಸಿಬಿ ಸ್ಪೇರ್ ಪಾರ್ಟ್ಸ್ ಶಾಪ್ ಹಾಗೂ ಲೇತ್ ವರ್ಕ್ ಮಷಿನ್ ಅಂಗಡಿಗಳು ನೀರಲ್ಲಿ ಮುಳುಗಿ ಹೋಗಿದ್ವು. ಇದರ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳೆಲ್ಲ ಹಾಳಾಗಿ ಹೋಗಿವೆ. ಇಷ್ಟೆಲ್ಲ ಅನಾಹುತ ಆದರೂ ಸ್ಥಳಕ್ಕೆ ಬಾರದ ನಗರಸಭೆ, ಸ್ಥಳೀಯ ಶಾಸಕರ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ನಡೆಸಿದರು. 3 ಗಂಟೆ ಸುಮಾರು ಅದು ಮಳೆ ಬಂತ್ರಿ. ಒಂದು 2 ತಾಸು ಕಂಟಿನ್ಯೂ ಆಯಿತು. ಮತ್ತು ಇಲ್ಲಿ ನೀರು ಬಂದು ಹೊರಗಡೆ ಹೊಂಟಿತ್ತು. ಅದಾದರೂ ಎಲ್ಲ ಅಂಗಡಿಗಳಂತೂ ಬಂದದವ್ರಿ. ನಮ್ಮದು ಕ್ಯಾಮ್ರಾ ಮತ್ತು ಕಂಪ್ಯೂಟರ್ ಐಟಮ್ಸ್ ಅದಾವ್ರಿ, ಅವೆಲ್ಲ ಲಾಸ್ ಆಗ್ಯಾವ್ರಿ ಸರ್. ಬೈಲಹೊಂಗಲದಲ್ಲಿ ಹಿಂದೆಂದೂ ಕಾಣದಂತಹ ಮಳೆಯಾಗ್ತಿದೆ. ಬಿರುಗಾಳಿ ಮಳೆಗೆ ಎಪಿಎಂಸಿಯ ಕಾಂಪೌಂಡ್ ನೆಲಸಮವಾಗಿದೆ. ಕಲ್ಲಿನ ಕಾಂಪೌಂಡ್ ಬಿದ್ದ ಪರಿಣಾಮ ಪಕ್ಕದಲ್ಲೇ ನಿಲ್ಲಿಸಿದ್ದ 2 ಕಾರುಗಳು ನಜ್ಜುಗುಜ್ಜಾಗಿವೆ. ಬೆಳಗಾವಿ ಮಳೆಗೆ ಜನ ಪತ್ರಿಗುಟ್ಟಿ ಹೋಗಿದ್ದಾರೆ. ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಏಕಕಾಲಕ್ಕೆ 8 ಮನೆಗಳು ಕುಸಿದು ಬಿದ್ದಿವೆ. ಈ 8 ಮನೆಯಲ್ಲಿ ಬಾಡಿಗೆಗಿದ್ದವರು ಈಗ ಬೀದಿಗೆ ಬಂದು ಬಿದ್ದಿದ್ದಾರೆ. ಕೂಲಿ ನಾಲಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದವರಿಗೆ ಸೂರೆ ಇಲ್ಲದಂತಾಗಿದ್ದು, ಮನೆಯಲ್ಲಿದ್ದ ಆಹಾರ, ಧಾನ್ಯ, ಬಟ್ಟೆ, ಪಾತ್ರೆ, ದಾಖಲೆ, ಹಣವೆಲ್ಲ ಮಣ್ಣು ಪಾಲಾಗಿವೆ. ಕೊಪ್ಪಳ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿದೆ. 2 ದಿನದಿಂದ ಬೀಳ್ತಿರೋ ಮಳೆಗೆ ಅಳವಂಡಿ ಬಳಿ ಇರೋ ಹಿರೇಹಳ್ಳ ಚೆಕ್ ಡ್ಯಾಂ ಒಡೆದು ಹೋಗಿದೆ. ಚೆಕ್ ಡ್ಯಾಂ ಒಡೆದ ಪರಿಣಾಮ ಪಕ್ಕದ ಜಮೀನಿಗೆ ನೀರು ನುಗ್ಗಿ ದಾಳಿಂಬೆ ಬೆಳೆ ನಾಶವಾಗಿದೆ. ವಿಜಯಪುರದಲ್ಲೂ ಭರ್ಜರಿ ಮಳೆಯಾಗಿದೆ. ಬಸವನ ಬಾಗೇವಾಡಿ, ತಿಕೋಟ, ಮುದ್ದೆಬಿಹಾಳ ಸೇರಿದಂತೆ ಹಲವು ಕಡೆ ಬಿರುಗಾಳಿ ಸಹಿತ ಮಳೆ ಬಿದ್ದ ಪರಿಣಾಮ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಭಾಗದಲ್ಲೂ ವರುಣನ ಅಬ್ಬರ ಜೋರಾಗಿದೆ. ಮಳೆಯಿಂದಾಗಿ ರಸ್ತೆಗಳಲ್ಲಿ ನೀರು ಪಾಲಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಕೆಲವೆಡೆ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗುವ ಭೀತಿ ಎದುರಾಗಿದೆ. ಮೊಣಕಾಲೆತ್ತರದಲ್ಲಿ ಹುಚ್ಚಿದ್ದು ಹರಿತಿದ್ದ ನೀರು ಸಿಕ್ಕಿದ್ದನ್ನೆಲ್ಲ ಕೊಚ್ಕೊಂಡು ಹೋಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಮಲಿಹಾಳದಲ್ಲಿ ಬಿದ್ದಂತಹ ಮಳೆಗೆ ಜನ ದಿಕ್ಕೆಟ್ಟು ಹೋಗಿದ್ದಾರೆ. ಮಹಾಮಳೆಯ ಹೊಡೆತಕ್ಕೆ ಗಲ್ಲಿ ಗಲ್ಲಿಯಲ್ಲೂ ಮಳೆ ನೀರು ನುಗ್ಗಿದೆ. ಮಳೆ ಹೊಡೆತಕ್ಕೆ ಚಿತ್ರದುರ್ಗ ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ. ಧಾರಾಕಾರ ಮಳೆಗೆ ಚಳ್ಳಕೆರೆ ತಾಲೂಕಿನ ದೇವರಹಳ್ಳಿಯ ಹಳ್ಳ ತುಂಬಿ ಹರಿಯುತ್ತಿದ್ದು, ಹಳ್ಳ ಭರ್ತಿಯಾಗಿದ್ದರಿಂದ ರಸ್ತೆ ಮೇಲೆಲ್ಲ ನೀರು ಹರಿತಾ ಇದೆ. ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಮುಂದಿನ 5 ದಿನ ಮಹಾಮಳೆಯ ಎಚ್ಚರಿಕೆ. ರಾಜ್ಯದಲ್ಲಿ ಇನ್ನೂ 5 ದಿನ ಜೋರು ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಲಿದ್ದು, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಸಾಧಾರಣ ಮಳೆಯಾಗಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಒಟ್ನಲ್ಲಿ ಕರುನಾಡಲ್ಲಿ ಮುಂಗಾರು ಆರ್ಭಟ ಜೋರಾಗಿದ್ದು, ಉತ್ತರದಲ್ಲೇ ನಾನಾ ಅವಾಂತರ ಸೃಷ್ಟಿಯಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹಾಗೂ ಆ ದೇಶದ ಪ್ರಧಾನಮಂತ್ರಿ ಬಾಯ್ ಬಿಟ್ಟರೆ ಸಾಕು, ಪಾಕ್ ಆಕ್ರಮಿತ ಕಾಶ್ಮೀರವನ್ನು ನಾವು ಸ್ವರ್ಗ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಕಾಶ್ಮೀರವನ್ನೇ ಸ್ವರ್ಗ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ಇದೇ POKಯಲ್ಲಿ ರಕ್ತದೋಕುಳಿಯನ್ನು ಅದೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹರಿಸಿದ್ದಾನೆ. ಪಾಕಿಸ್ತಾನ ಸರ್ಕಾರದ ವಿರುದ್ಧ ಬೀದಿಗಿಳಿದವರ ಮೇಲೆ ಗುಂಡು ಹಾರಿಸಿ 30ಕ್ಕೂ ಹೆಚ್ಚು ಅಮಾಯಕರನ್ನು ಕೊಂದು ಹಾಕಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಜನರಿಗೆ ಪಾಕಿಸ್ತಾನ ಸರ್ಕಾರದಿಂದ ಏನಂದರೆ ಏನೂ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅಕ್ಕಿ, ಬೇಳೆ, ಹಾಲು ಸೇರಿದಂತೆ ಅಗತ್ಯ ವಸ್ತುಗಳು ಸಪ್ಲೈ ಆಗ್ತಾ ಇಲ್ಲ. ಸರ್ಕಾರದಿಂದ ನಯಾ ಪೈಸೆ ನೆರವು ಸಿಗ್ತಾ ಇಲ್ಲ. ಇದರಿಂದ ಸಿಟ್ಟಿಗೆದ್ದಂತಹ ಜನ ಪ್ರತಿದಿನ ಕೂಡ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಅವಾಮಿ ಆ್ಯಕ್ಷನ್ ಕಮಿಟಿಯವರು ನಿನ್ನೆ ರಾಷ್ಟ್ರವ್ಯಾಪಿ ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಆದರೆ ಇದ್ದಕ್ಕಿದ್ದಂತೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಹಿಂಸಾಚಾರ ಶುರುವಾಗಿದೆ. ಪಾಕಿಸ್ತಾನದ ಸೈನಿಕರು ಏಕಾಏಕಿ ಪ್ರತಿಭಟನಾಕಾರರ ಮೇಲೆ ಲಾಠಿ ಬೀಸಿದರು. ಗಲಾಟೆ ತೀವ್ರ ಆಯಿತು. ನೋಡ್ತಾ ಇದ್ದಂತೆಯೇ ಪ್ರತಿಭಟನೆ ಮಾಡ್ತಾ ಇದ್ದವರ ಮೇಲೆ ಗುಂಡಿನ ಸುರಿಮಳೆಯನ್ನು ಸುರಿಸಿದ್ದಾರೆ ಪಾಕಿಸ್ತಾನದ ಸೈನಿಕರು. ಈ ದುರ್ಘಟನೆಯಲ್ಲಿ 30ಕ್ಕೂ ಹೆಚ್ಚು ತನ್ನ ದೇಶದ ಪ್ರಜೆಗಳನ್ನು ಪಾಕಿಸ್ತಾನದ ಸೇನೆ ಕೊಂದು ಹಾಕಿದೆ. 200ಕ್ಕೂ ಹೆಚ್ಚು ಜನ ಗುಂಡೇಟು, ಲಾಠಿ ಏಟು ತಿಂದು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಈ ಘಟನೆಯಲ್ಲಿ 450ಕ್ಕೂ ಹೆಚ್ಚು ಜನರನ್ನು ಪಾಕಿಸ್ತಾನದ ಸೇನೆ ಬಂಧಿಸಿದೆ. 6 ದಿನಗಳ ಕಾಲ ಮಿಲಿಟರಿ ಕಾರ್ಯಾಚರಣೆ ನಡೆಸೋದಕ್ಕೆ ಆದೇಶವನ್ನು ಬೇರೆ ಹೊರಡಿಸಿದ್ದಾರೆ. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದಂತೆ SIT ಚಾರ್ಜ್ ಶೀಟ್ ಸಲ್ಲಿಸಿದೆ. ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ನಲ್ಪಾಡ್, ಶ್ರೀಕಿ ಸೇರಿದಂತೆ ಹಲವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ.
ಈ ಮಧ್ಯೆ ಜೂನ್ 11ರಂದು ವಿಚಾರಣೆಗೆ ಬನ್ನಿ ಅಂತ ನಲ್ಪಾಡ್ಗೆ ಇಡಿ 3ನೇ ನೋಟಿಸ್ ಕೊಟ್ಟಿದೆ. ಮಂಗಳೂರಿನ ಪ್ರಸಿದ್ಧ ಉದ್ಯಮಿಗೆ ಕಾಂಗ್ರೆಸ್ ಮುಖಂಡರಿಂದ ಹನಿ ಟ್ರ್ಯಾಪ್ ಆಗಿದೆ. ಅಶ್ಲೀಲ ವಿಡಿಯೋ ಬಳಸಿ ನಿಜಾಂ ಮತ್ತು ಜಿತೇಶ್ ಎಂಬುವರು 2,77,00,000 ರೂಪಾಯಿ ಹಣವನ್ನು ದೋಚಿದ್ದಾರೆ. ಪೊಲೀಸರು ಆರೋಪಿಗಳನ್ನು ಬಂಧಿಸಿ ತನಿಖೆ ಮುಂದುವರೆಸಿದ್ದಾರೆ. ಕಳೆದ 8 ತಿಂಗಳಿನಿಂದ ಸ್ಥಗಿತಗೊಂಡಿದ್ದ ಕಲಬುರಗಿ ಬೆಂಗಳೂರು ನಡುವಿನ ವಿಮಾನ ಹಾರಾಟ ನಾಳೆಯಿಂದ ಪುನರಾರಂಭಗೊಳ್ಳಲಿದೆ. ರಾಜ್ಯ ಸರ್ಕಾರ ಆರ್ಥಿಕ ನೆರವು ನೀಡಿರುವ ಹಿನ್ನೆಲೆಯಲ್ಲಿ ಸೇವೆ ಪುನರಾರಂಭಗೊಂಡಿದೆ. ಇದಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಕೇರಳಂನ ಕೊಟ್ಟಿಯೂರು ದೇಗುಲದಲ್ಲಿ ಬಾವಲಿ ಕಟ್ಟು ವಿವಾದ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಬಾವಲಿ ನದಿಗೆ ಕಲ್ಲಿಟ್ಟು ಸುಳ್ಳಿದ ಕಾಂಗ್ರೆಸ್ ಮುಖಂಡ ಶಾಹಿದ್ ತೆಕ್ಕಿಲ್ ವಿವಾದವನ್ನು ಸೃಷ್ಟಿಸಿದ್ದಾರೆ. ಶಾಹಿದ್ ನಡೆಗೆ ಹಿಂದೂಪರ ಮುಖಂಡರು ಕಿಡಿಕಾರಿದ್ದಾರೆ. ಶಾಸಕರ ಸಹಿ ನಕಲು ಮಾಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಸಂಕಷ್ಟ ಎದುರಾಗಿದೆ. ಕೋಲ್ಕತ್ತಾದಲ್ಲಿನ ಮಮತಾ ನಿವಾಸಕ್ಕೆ ತನಿಖಾ ತಂಡ ಎಂಟ್ರಿ ಕೊಟ್ಟಿತ್ತು. ಈ ವೇಳೆ ಭಾರೀ ಹೈಡ್ರಾಮಾ ನಡೆದಿತ್ತು. ತಮಿಳುನಾಡಿನಲ್ಲಿ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೆ ಸಿಎಂ ವಿಜಯ್ ಪಣ ತೊಟ್ಟಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ರಕ್ಷಣೆಗಾಗಿ ಸಿಂಗಪ್ಪನ್ ವಿಶೇಷ ಕಾರ್ಯಪಡೆಗೆ ಸಿಎಂ ಚಾಲನೆ ನೀಡಿದ್ರು. ಇದಕ್ಕಾಗಿ 354 ಕೋಟಿ ರೂಪಾಯಿಗಳ ಹಣವನ್ನು ವಿನಿಯೋಗಿಸಲಾಗಿದೆ. ನರೇಂದ್ರ ಮೋದಿ ಪ್ರಧಾನಿಯಾಗಿ 12 ವರ್ಷ ಇವತ್ತಿಗೆ ತುಂಬಿದೆ. ಹೀಗಾಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಪ್ರಧಾನಿ ಮೋದಿ ದೇಶ ಮೊದಲು ಎಂಬ ದೃಢ ಸಂಕಲ್ಪವನ್ನು ಯಾವತ್ತೂ ಬಿಟ್ಟುಕೊಟ್ಟಿಲ್ಲ. ವಿಕಸಿತ ಭಾರತವೇ ನಮ್ಮ ಗುರಿ ಅಂತ ಬರೆದಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷ ಭಾರತದ ತೈಲ ಮಾರುಕಟ್ಟೆ ಮೇಲೆ ಪರಿಣಾಮವನ್ನು ಬೀರಿದೆ. ಹೀಗಾಗಿ ಉಜ್ವಲ ಯೋಜನೆಯಡಿ ನೀಡಲ್ಪಡುವ ವಾರ್ಷಿಕ ಅಡುಗೆ ಸಿಲಿಂಡರ್ಗಳ ಸಂಖ್ಯೆಯನ್ನು 9ರಿಂದ 4ಕ್ಕೆ ಇಳಿಸಲಾಗಿದೆ. ಜೂನ್ 16 ಮತ್ತು 17ರಂದು ಪ್ರಧಾನಿ ಮೋದಿ ಫ್ರಾನ್ಸ್ ಪ್ರವಾಸ ಕೈಗೊಂಡಿದ್ದಾರೆ. ಏವಿಯನ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಜಪಾನ್ ಬಳಿಕ ಭಾರತದ ಮಾವಿನ ಹಣ್ಣುಗಳ ಆಮದನ್ನು ನೇಪಾಳ ತಾತ್ಕಾಲಿಕವಾಗಿ ನಿಷೇಧಿಸಿದೆ. ಆಹಾರ ಸುರಕ್ಷತಾ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಭಾಗವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಶ್ರೀನಗರ ಮತ್ತು ಲಡಾಖ್ ಸಂಪರ್ಕಿಸುವ ಜೋಜಿಲಾ ಪಾಸ್ ಸುರಂಗ ಕೊರೆಯುವ ಪ್ರಕ್ರಿಯೆ ಮುಕ್ತಾಯವಾಗಿದೆ. 13 ಕಿಲೋಮೀಟರ್ ಉದ್ದದ ಈ ಸುರಂಗ ಏಷ್ಯಾದ ಅತಿ ಉದ್ದದ ಸುರಂಗ ಮಾರ್ಗವಾಗಿದೆ. ಇದು ಕೇಂದ್ರ ಸರ್ಕಾರದ 6,500 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಯೋಜನೆಯಾಗಿದೆ. ರಷ್ಯಾದ ವಾಯು ರಕ್ಷಣಾ ಪಡೆಗಳು ಉಕ್ರೇನಿಯನ್ ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಿವೆ. 5 ಉಕ್ರೇನಿಯನ್ ಫೈಟರ್ ಜೆಟ್ಗಳು ದಾಳಿಗಾಗಿ ರಷ್ಯಾದ ಕಡೆಗೆ ನುಗ್ಗಿದ್ವು. ಈ ವೇಳೆ 4 ವಿಮಾನಗಳನ್ನು ಹೊಡೆದುರುಳಿಸಿದ್ದೇವೆ ಅಂತ ರಷ್ಯಾ ವಿಡಿಯೋ ರಿಲೀಸ್ ಮಾಡಿದೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಬರೋಬ್ಬರಿ 7 ವರ್ಷಗಳ ಬಳಿಕ ಉತ್ತರ ಕೊರಿಯಾ ಪ್ರವಾಸ ಕೈಗೊಂಡಿದ್ದಾರೆ. ಈ ವೇಳೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಉಭಯ ನಾಯಕರ ಭೇಟಿ ಜಾಗತಿಕ ಮಟ್ಟದಲ್ಲಿ ಭಾರೀ ಕುತೂಹಲವನ್ನು ಸೃಷ್ಟಿಸಿದೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಕೊರಿಯಾ ಭೇಟಿ ಬೆನ್ನಲ್ಲೇ ತೈವಾನ್ ಸೇನೆ ಸಮರಾಭ್ಯಾಸವನ್ನು ಆರಂಭಿಸಿದೆ. ಚೀನಿ ಪಡೆಗಳ ನಾಶಪಡಿಸುವ ಬಗ್ಗೆ ಮಾಕ್ ಡ್ರಿಲ್ ಮಾಡ್ತಾ ಇದ್ದು ಮತ್ತೊಂದು ಯುದ್ಧದ ಆತಂಕ ಎದುರಾಗಿದೆ. ಜಪಾನ್ನ ಶಾಪಿಂಗ್ ಮಾಲ್ ಒಂದರಲ್ಲಿ ಕರಡಿಯೊಂದು ಭಾರೀ ಹಂಗಾಮವನ್ನು ಸೃಷ್ಟಿಸಿದೆ. ಕಾಡಿನಿಂದ ನಾಡಿಗೆ ನುಗ್ಗಿದ ಕರಡಿ ಸಿಕ್ಕವರ ಮೇಲೆ ದಾಳಿಯನ್ನು ಮಾಡಿತ್ತು. ಹೀಗಾಗಿ ಆ ಪ್ರದೇಶದ 94 ಶಾಲೆಗಳನ್ನು ಮುಚ್ಚಲಾಗಿದೆ. ಬಳಿಕ ಶಾಪಿಂಗ್ ಮಾಲ್ನಲ್ಲಿ ಹರಸಾಹಸ ಪಟ್ಟು ಕರಡಿಯನ್ನು ಸೆರೆ ಹಿಡಿಯಲಾಗಿದೆ.